ಬದಲಾವಣೆ ನಮ್ಮ ಗುರಿ. ನಡೆಯುತ್ತಿರುವ ಅನ್ಯಾಯ ಅತ್ಯಾಚಾರಗಳನ್ನು ಜನರ ಕಣ್ಮುಂದೆ ತಲುಪಿಸುವುದೇ ನಮ್ಮ ವಾಹಿನಿಯ ಧ್ಯೇಯ. ಕನ್ನಡಿಗರ ಮನೆ ಮನಗಳಿಗೆ ಮಾಹಿತಿ ಮುಟ್ಟಿಸುವ ಕ್ಷಣ ಕ್ಷಣದ ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ RT 24x7 ನ್ಯೂಸ್ ಕನ್ನಡ ವಾಹಿನಿ. ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ ಜೈ ಜವಾನ್, ಜೈ ಜವಾನ್. ಹುಕ್ಕೇರಿ ರೈತರಿಗೆ, ಹುಕ್ಕೇರಿ ರೈತ ತಾಯಂದಿರಿಗೆ, ಹುಕ್ಕೇರಿ ರೈತ ಮಕ್ಕಳಿಗೆ ಜೈ ಜವಾನ್, ಜೈ ಜವಾನ್. ಎಲ್ಲರಿಗೂ ನಮಸ್ಕಾರ. ನೀವು ನಿರಂತರ ಜ್ಯೋತಿ ಬದಲ ಹೇಳ್ರಿ ಅನ್ನುವಂಥದ್ದನ್ನ ವಿಚಾರನ್ನು ಕೂಡ ಅವರಿಗೆ ಕೊಟ್ಟಿದ್ದೀವಿ. ಅವರು ಕೂಡ ಬಹುಶಃ ಚರ್ಚೆ ಮಾಡಿದ್ದಾರೆ ಒಳಗೆ. ನನಗೂ ಕೂಡ ಜಿಲ್ಲಾ ಉಸ್ತುವಾರಿ ಅವರು ಫೋನ್ ಹಚ್ಚಿರ, ಇಲ್ಲ ಅದು ಸರ್ಕಾರಿ ಯೋಜನೆ ಇರೋದ್ರಿಂದ ಅದು ಸರ್ಕಾರದಿಂದ ಸ್ಯಾಂಕ್ಷನ್ ಆಗಿ ಬಂದ ಮತ್ತು ನಾವೆಲ್ಲರಿಗೂ ಉಚಿತನ ಮಾಡ್ಬೇಕನ್ನುವಂಥ ವಿಚಾರದಾಗ ಅದು ಯಾರಿಗೆ ತಕ್ಷಣ ಗಡಬಡಿ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಮಾತ್ರ ನಾವು ಹೇಳತ್ತು. ನಾವು ಯಾರಿಗೂ ಕೂಡ ಒತ್ತಾಯ ಮಾಡೋದಿಲ್ಲ. ಅಧ್ಯಕ್ಷರ, ನಾನು ಕೂಡ ಅದನ್ನು ಜವಾಬ್ದಾರಿ ಹೊರತನು. ನಾನು ಆದಷ್ಟು ಮಟ್ಟಿಗೆ ಲಘು ಸರ್ಕಾರದಿಂದ ಸ್ಯಾಂಕ್ಷನ್ ಮಾಡಿಸಿ ಅದನ್ನು ಕೊಡಿಸಿ ರೈತರಿಗೆ ಫ್ರೀಯಾಗಿ ಆಗಬೇಕು ಅನ್ನುವಂಥ ವಿಚಾರನ ಮಾಡತ್ತು. ನಾವು ಈಗ ಒಂದು 2 ತಿಂಗಳ ತಲ್ಲಿ ಆ ಭಾಗದಾಗ ಕೆಲಸ ಮಾಡತ್ತು. ಈಗ ನೀವು 5-6 ತಿಂಗಳ ರೈತ ಸಂಘದವ್ರು ಹೋರಾಟ ಮಾಡಿ ನೀವು ಕೂಡ ಕೆಲಸ ನಿರಂತರ ಪ್ರಾರಂಭ ಮಾಡಿರಿ. ಎಲ್ಲರೂ ಕೂಡಿ ಅದನ್ನು ಮಾಡೋಣ, ದಯವಿಟ್ಟು ಸಹಕಾರ ಕೊಡ್ರಿ ಅನ್ನುವಂಥದ್ದು ಕೂಡ ಜಿಲ್ಲಾ ಉಸ್ತುವಾರಿ ಅವರು ಕೂಡ ನನ್ನ ಜೊತೆ ಸಂಜೀವ್ನು ಕೂಡ ಇದ್ರು, ಮಾತಾಡ್ರಿ. ಆದ್ರೂ ಕೂಡ ಜನರಿಗೆ ಆತಂಕ ಐತಿ, ಹೌದಲ್ಲ? ಇರ್ಲಿ, ಒಂದು ಕೆಲವು ಸಂದರ್ಭನ, ಯಾಕಂದ್ರೆ ನನಗೂ ಕೂಡ ಗೊತ್ತಿದ್ರಿಕ್ಕಿಲ್ಲ ಇದು ಚುನಾವಣೆ ನಾಳೆ ಘೋಷಣೆ ಆಕೈತೆ ಅನ್ನುವಂಥ ಸಂದರ್ಭ ನನಗೆ ಕೂಡ ಎದುರಿಗಿದ್ರಿಕ್ಕಿಲ್ಲ. ಇವತ್ತು ಅಚಾನಕ್ಕಾಗಿ ಬಂದು ಸುಮಾರು ಒಂದು ಬೇರೆ ಇನ್ನಿತರ ಇವತ್ತು ಅಡಿಷನಲ್ TC ಇರ್ಬೋದು, ಕಮಲಾಪುರ ಸಾಹೇಬ್ರು ಅವು ಶಿಫ್ಟಿಂಗ್ ಬೇರೆ ಭಾಳ ಜನ ಹೇಳತ್ತಾರೆ. ಶಿಫ್ಟಿಂಗ್ ಕೂಡ ಯಾಕಂದ್ರೆ ರೋಡ್ನಾಗ ವೈರ್ಗಳು ಜೋತ್ ಬಿದ್ದವು ಮತ್ತು ಆಕ್ಸಿಡೆಂಟ್ ಆಗ್ತಕ್ಕಂಥವು ಯಾವ ಅತಿ ಆಕ್ಸಿಡೆಂಟ್ ಆಗ್ತಕ್ಕಂಥ ವೈರ್ಗಳು ಅದಾವು. ಅವ್ನು ತಕ್ಷಣ ಎಮರ್ಜೆನ್ಸಿ ನೀವು ಕೂಡಲೇ ಮಾಡುವಂಥದ್ದು ಮಾಡಬೇಕು. ಮತ್ತು ಅದನ್ನ ಶಿಫ್ಟಿಂಗ್ ಚಾರ್ಜ್ 60 ರೂಪಾಯಿ ಕೊಡೋದ್ರಿ. ಯಾರೋ ₹1 ಕೊಡಂಗಿಲ್ಲ, ಯಾರು ಕೂಡ ₹1 ಶಿಫ್ಟಿಂಗ್ ಚಾರ್ಜ್ ಕೊಡಂಗಿಲ್ಲ. ಇನ್ನು ಮುಂದಕ್ಕೆ ಕೊಡಂಗಿಲ್ಲ, ಹಿಂದೂ ಕೊಡಂಗಿಲ್ಲ. ಯಾಕೆ ಕೊಡೋದಿಲ್ಲ ಅಂತಂದ್ರ ಅವ್ರ ಜವಾಬ್ದಾರಿ ಐತಿ. ನಮಗೆ ಕರೆಂಟ್ ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಐತಿ. ನಮ್ಮ ಮನೆಗೆ ಬಂದು ಕರೆಂಟ್ ಚಾಲೂ ಮಾಡಿಸಿ ಕೊಡ್ತಕ್ಕಂಥದ್ದು ಸರ್ಕಾರ ಜವಾಬ್ದಾರಿ ಐತಿ. ಅವ್ರ ಅದರ ಪ್ರಕಾರ ನಮಗೆ ಸರಿಯಾಗಿ ಎಲ್ಲಿ ವಿದ್ಯುತ್ ಏನಾರೇ ಮೇಲೈನ್ ಇರಲಿ, LT ಇರಲಿ, ಏನಾರು ಜೋತ್ ಬಿದ್ದಿದ್ದಪ್ಪ ಅದರಿಂದ ಆಕ್ಸಿಡೆಂಟ್ ಆಗ್ತಕ್ಕಂಥ ಸಂದರ್ಭನ ತಕ್ಷಣ ಬದಲಾವಣೆ ಮಾಡ್ತಕ್ಕಂಥ ಕೆಲಸವನ್ನ ನಾಳಿಂದ್ರ ನೀವು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಪರವಾಗಿ ಒತ್ತಾಯ ಮಾಡೋಣ. ಶಿಫ್ಟಿಂಗ್ ಚಾರ್ಜ್ 8 ದಿವಸ ಕೊಡ್ತೀವಿ. ನಾ ಶಿಫ್ಟಿಂಗ್ ಆಗಿಲ್ಲ, 19,000 ಶಿಫ್ಟಿಂಗ್ ಚಾರ್ಜ್ ಕೇಳ. ಈಗ ನೋಡ್ರಿ ಸರ್, ಈಗ ಅಂದ ತಕ್ಷಣ ಅದೇನೈತಿ ಅವಾಗ ಸರಿ ಆಗ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕಂತಂದ್ರೆ ಇಲ್ಲಿ ಮಂದಿಯಾಗ ಬಂದು ಒಬ್ಬ ಹಂಗೆ ಹೇಳೋದು, ಅದನ್ನ ಅಮೌಂಟ್ ಕೂಡ ಅದನ್ನ ವಾಪಸ್ ಕೊಡಿಸಿ ಅವ್ನ ಕೆಲಸ ಆಗ್ಬೇಕಷ್ಟ ತಕ್ಷಣ. ನೀವ್ಯಾಕೆ ಅದಕ್ಕೆ ರೊಕ್ಕ ತುಂಬತ್ತೀರಿ? ಸಾಹೇಬ ನೋಡ್ರಿ, ಅವ್ರ ತಕ್ಷಣ ಯಾಕಂದ್ರೆ ನೋಡ್ರಿ ಸಾರ್ವಜನಿಕ ತೊಂದರೆ ಆಗ್ತಕ್ಕಂಥ ನಾವು ಹಣ ತುಂಬೋ ಅವಶ್ಯಕತೆ ಇಲ್ಲ. ಅಲ್ಲಿ ಹಾದಿ ಒಳಗೆ ಅಡಚಣೆ ಆಗ್ತೈತೆ ಅಂದ್ರೆ ಅದನ್ನ ತಾವ ವತಿಯಿಂದ ನಾಳೆ ಇಮಿಡಿಯೇಟ್ಲಿ ನಾಳೆ ಅದು ಆಗ್ಬೇಕು. ಗೊತ್ತಿರ್ಬೇಕು 24 ಅವರ್ ಕೆಳಗುಡಿ ಅಷ್ಟು ನೀವು ಅರ್ಥ ಮಾಡ್ಕೋಬೇಕು. ಆ ಪರಿಸ್ಥಿತಿ ಆಗ್ಬಾರ್ದ್ರಿ ಮುಂದ. ಬೆಳಗ್ಗೆ ನಾಟಕ ಮಾಡತ್ತಾರ್ರಿ.
ಅಣ್ಣ ಇನ್ ಮುಂದೆ ದಯವಿಟ್ಟು ರೈತರಿಗೆ ಹೇಳ್ತೀನಿ, ಯಾವ ಕನೆಕ್ಷನ್ ಕೊಡಂಗ ಸ್ವತಃ ಕನೆಕ್ಷನ್ ನಾವು ಕಟ್ಕೊಡು. ನಾಳೆ ಯಾವಾಗ ಕಟ್ ಮಾಡಕ್ ಬಂದಂದ್ರೆ ತೆಳಗ್ ಉರಿ ಸ್ವತಃ ನಾವು ಬಂದ್ ನಿಲ್ತು. ಯಾವ ರೈಮನ್ ಬರ್ತಾನ ನೋಡ್ ಕಟ್ ಮಾಡಕ. ಪದ್ಧತಿ ಯಾಕ್ರಿ ಇಲ್ಲಿ ಒಂದ್ ದಿನ 2 ದಿನ ಕುಂಡಿರ್ತು ಅಲ್ಲೇ ಹೋಗಿ ನೋಡ್ಕೊಂಡ್ರೆ ಸರಿ ಮಾಡ್ಕೊಂಡ್ ಸರಿ ಮಾಡ್ರಿ. ಮಾಡುವಂತ್ರಿ ಅವರೇ ಮಾಡ್ರಲ್ಲ ಆಗುವಂತ ಮಾಡ್ರಲ್ಲ. ಹೆಬ್ಬಾಳ್ದವ್ರು ಕನೆಕ್ಷನ್ ಕೊಡು, ವೈರ್ ಜಗ್ಗ ಕಂಬ ಕನೆಕ್ಷನ್ ಕೊಡಕ್ ಏನಕ್ಕೈತಿ ಹೆಬ್ಬಾಳ್ರಿ? ಏನ್ ಪ್ರಾಬ್ಲಮ್ ಆಕೈತ್ರಿ? ಸ್ಟಾರ್ಟ್ ಇತ್ತು ಕಟ್ ಹಾಕೈತಿದ್ರ ರೈತರಿಗೆ ತಾಪ ಆಗೋದಿಲ್ರಿ. ಅದ್ರ ಏನೋ ಪರ್ಯಾಯ ವ್ಯವಸ್ಥೆ ಮಾಡ್ಬೇಕು ಬ್ಯಾಡ್ರಿ. ಈಗ ಕೊಡಕ್ ಹೇಳ್ರಿ, ಹೆಂಗ್ ಚಾಲು ಇರ್ತದಲ್ಲ ಅದನ್ನ ಲೈನ್ಮೆಂಟ್ ಸರಿ ಮಾಡ್ಲಿ, ಅದಕ್ಕೆ ನೀವು ಬೇರೆ ವ್ಯವಸ್ಥೆ ಮಾಡ್ರಿ. ಈಗ ಅದನ್ನ ನೀವು ಮಾಡ್ಕೋಬೇಕ್ರಿ. ಕೇಳ್ರಿ, ಈಗ ಅದನ್ನ ರೈತನ ತಲೆ ಕೆಲ್ಸಕ್ಕಲ್ಲ, ಯಾವ್ದ ನಿರಂತರ ಜ್ಯೋತಿ ಕೊಡ್ತೀರಿ ಅದನ್ನ ಎಕ್ಸ್ಟ್ರಾ ಅಡಿಷನಲ್ ಮಾಡಿ ಅವ್ರು ಮಾಡಿಕೊಟ್ಟ ಪರ್ಯಾಯ ಮಾಡ್ಕೊತಕ್ಕಂಥದ್ದು ಇವ್ರ ಜವಾಬ್ದಾರಿ ಐತಿ. ಕರೆಸ್ತಾರ ಅವ್ರ ಜವಾಬ್ದಾರಿ ಅದ. ಸೋಮವಾರ ಬರ್ಲೇಬೇಕು, ಬರ್ದಿರೋದ್ ಮುಂದೆ ನಾವ್ ಏನ್ ಮಾಡ್ಬೇಕು ಅನ್ನೋದು ನಮಗ್ ಗೊತ್ತೈತೆ. ಮುಂದೆ ನಮ್ನ ಯಾರು ಬಿಡ್ಸಾಕ್ ಬರ್ದಿಲ್ಲ. ಈಗ ಆಡಳಿತ ಮಂಡಳಿ ಇದಾರ, ಈಗ ಅವ್ರ ಪಾಪ ಅವ್ರ ನಮ್ನ ಬಿಡ್ಸಾಕ್ ಬರಂಗಿಲ್ಲ. ಬ್ಯಾಡ್ರಪ್ಪ ನೀವು ಹೋಗ್ರಪ್ಪ ಅನ್ನಕ್ ಬರ್ದಿಲ್ಲ, ಇವ್ರ ಅಟ್ಟ ಇರ್ತಾರ. ಇಲ್ಲಿ ಕುಸ್ತಿ ನಮಗ ಇವ್ರಿಗೆ ಅಟ್ಟ ಆಗ್ತೈತೆ, ಪಕ್ಕ ಗೊತ್ತೈತೆ ಅವ್ರಿಗೆ. ಕೇಳ್ರಲ್ಲ, ಈಗ ಅವ್ರಿಗೆ ಏನ್ ಹೇಳ್ರು, ಚೇರ್ಮನ್ರು ಬರತಾರ ತಡ್ರಿ ಬಗೆಹರಿಸೋಣ್ರಿ ಅಂತ ಹೇಳ್ರಿ. ಅವಾಗಿಲ್ಲ, ಅಧಿಕಾರ ಇವ್ರ ಕೈಯಾಗಿರ್ತೈತಿ. ಆ ಸಮಸ್ಯೆಯನ್ನು ಬಗೆಹರಿಸಲೇಬೇಕ ಯಾವ ಕಾರಣಕ್ಕೂ. ಸೋಮವಾರ ದಿವಸ 10 ಗಂಟೆಕ ಸರಿಯಾಗಿ MD ಅವರು ತಾವು ಕೂತ ಈ ಸಣ್ಣ ಪುಟ್ಟ ಏನ್ ಸಮಸ್ಯೆಗಳದಾವು ಅದನ್ನ ತೊಂದರೆ ಆಗದ ರೀತಿ ಒಳಗ ತಾವು ನೋಡ್ಕೋತಕ್ಕಂತ ಜವಾಬ್ದಾರಿ ಐತಿ. ತಾವು ನೋಡ್ಕೋಲೇಬೇಕು ಅನ್ನುವಂಥದ್ದನ್ನ ಒತ್ತಾಯ ಮಾಡೋಣ. ಈಗ ಪದೇ ಪದೇ ವಿಷಯ ಬೇಡ, ಈಗ ಒಂದು ನಿರ್ಣಯಕ್ಕೆ ಬಂದು ಈಗ ಒಂದು ಕಲೆಕ್ಷನ್ ಕೊಟ್ರೆ ಒಂದು ಊರ್ದ ಮತ್ತು ಯಾವ್ದಾವು ನಾಳೆ ನಾಡ್ದ 2 ದಿವಸನಾಗ ಅವನ ಕಪಾಳ ಆತು ಮತ್ತೊಂದ್ ಕಡೆ ಅದ ಅವ್ನ ಕಲೆಕ್ಷನ್ ನಾವು ನಮ್ಮ ಲೆವೆಲ್ ತರ್ತು ಮಾಡ್ಕೋತೀರಿ. ಒಟ್ಟ ಬೇಡ ಸರ್, ಇಲ್ಲಿವರೆಗೆ ಏನು ಸೆಕ್ಷನ್ ಮಾಡ್ಕೊಂಡ್ರಿ, ಇಲ್ಲಿವರೆಗೆ ಸೆಕ್ಷನ್